ಸರಿ ಡಿ.ಸಿ. ಸಾಹೇಬ್ರೆ ಕೇಂದ್ರ ಮಂತ್ರಿ ಮುಂದೆ ಬನ್ನಿ ಸರ್. ನೀವು ಯಾರನ್ನ ರಿಟೈರ್ಡ್ ತನಿಖೆ ಮಾಡಿ ಏನು ಆಗಿದೆ, ಅವ್ರಿಗೇನು ಪರಿಹಾರ. ಈಗ ಇಲ್ಲಿ ಮನೆಗೆ ಯಾರು ದುಡಿಮೆಗೆ ಇಲ್ಲ, ಯಾರು ಅಂಗನವಾಡಿಗೆ ಹೋಗ್ತಾ ಇದ್ರು, ಹೋಯ್ತು. ಹುಡುಗ ಬದುಕಿದ್ದ ಅವ್ನ ಕೆಲಸಕ್ಕೆ ಹೋದ್ರೆ ಸತ್ತೋದ. ಅವ್ರಿಗೆ ಆಸ್ಮ, ಇವ್ರಿಗೆ ಹೆಣ್ಮಕ್ಳು. ಸರ್ ಹೆಣ್ಮಕ್ಳಿಗೆ ಹೆಚ್ಚಾಗಿ ನನಗೂ 2 ಸಲ ಆಪರೇಷನ್ ಆಗಿದೆ. ನನ್ನ ಕೈಲೂ ಏನೋ ಕೆಲಸ ಮಾಡೋಕ್ಕಾಗಲ್ಲ ಸರ್. ನನಗೂ ವಿಸಿಂಗ್ ಪ್ರಾಬ್ಲಮ್. ಡೈಲಿ ಸ್ಪ್ರೇ ಹೊಡ್ಕೊಂಡ್ರೆ ನಾನು ಉಸಿರಾಡೋಕ್ಕಾಗೋದಿಲ್ಲ, ಅಂದ್ರೆ ಉಸಿರಾಡೋಕ್ಕೂ ಆಗಲ್ಲ ನನಗೆ. ಇದೊಂಥರ ಹೃದಯ ವಿದ್ರಾಯಕ ಕಥೆ ಅಂತ ಆ ಥರದ್ದು ಒಂದು ಇಡೀ ರಾಜ್ಯದಲ್ಲಿ ಈ ಥರದ್ದು ಎಲ್ಲೂ ನಾನು ಕೇಳಿಲ್ಲ. ಬೇರೆ ಬೇರೆ ಥರ ಕೇಳಿದ್ದೀವಿ. ಇದೊಂಥರ ಇಡೀ ಮನೆಯೇ ಒಂದು ರೀತಿ ಹ್ಯಾಂಡಿಕ್ಯಾಪ್ ಆಗೋ ರೀತಿ ಒಂದು ನೋಡ್ತಾ ಇದ್ದೀನಿ. ಅದಕ್ಕೆ ನಾವು ನಿಮ್ಮ ಜೊತೆ ಇದ್ದೀರಮ್ಮ, ಹೋರಾಟ ಮಾಡ್ತೀವಿ. ಅದಕ್ಕೆ ಹೇಳಿ ಕೋರ್ಟ್ ನಿನ್ ಹೋದ ತಕ್ಷಣ ಆಚೆ ಬೀಗ ಹಾಕಿ ಅಂತ ಹೇಳಿರ್ತಲ್ಲ, ಮತ್ತೆ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಬೀಗ ಆಗ್ತಾ ಇರೋದು ಅವ್ರು ಫೋನ್ ಮಾಡಿದ್ರು, ಮಗು ನೋಡೋದು ಎಲ್ಲ ಕೋರಿ ಸುತ್ತ ಕೋಳಿಗಳು ಸತ್ತಿದೆ. ಬೀಗ ಹಾಕೊಂಡು ಹೊರಟೋದು. ಮನೆ ಪಾತ್ರ ಏನ್ ಎತ್ಕೊಳಕ್ಕೂ ಬಿಟ್ಟಿಲ್ಲ. ಎಷ್ಟು ಕೋಳಿ ಇದ್ವು? 5 ಕೋಳಿ. ನೀವು ಬನ್ನಿ, ವಿಡಿಯೋ ಮಾಡಿ. ಅವ್ರು ಮಾಡಿದ್ದೀವಿ. ಬೇರೆ ಫೈನಾನ್ಸ್ ಅಲ್ಲಿ ಬೇರೆ ಕಡೆ ಯಾರೋ ಲೇಡಿ ಒಬ್ಬಳನ್ನ ತಗೊಂಡಿದ್ರಂತೆ, ಲೇಡಿ ಹತ್ರ. ಹೌದು ಸರ್, ಅವರು ಬಂದು ಆಯಮ್ಮನೇ ಜಾಸ್ತಿ ಕೆಲಸದ ಹತ್ರ ಜಯಲಕ್ಷ್ಮಣ ಈ ಅಂಗನವಾಡಿ ಈ ತರ ಪರಿಸ್ಥಿತಿ ಎಷ್ಟೋ ಜನ ಎದುರಿಸ್ತಾ ಇದ್ದಾರೆ. ಈ ಮೈಕ್ರೋ ಫೈನಾನ್ಸ್ಗಳು ಊರಲ್ಲಿ ತುಂಬಾ ಜನ ಬಿಡಿ, ಇದು ಹಿಂಗೆ ಬಿಟ್ರೆ ವಾರಕ್ಕೊಂದೊಂದು ಸಾವಿರ ಅಂತ ಪರಿಸ್ಥಿತಿ ಇದೆ ಸರ್. ಏನ್ ಹೇಳ್ತೀಯಮ್ಮ ಸರ್ಕಾರಕ್ಕೆ ಏನ್ ಹೇಳ್ತೀಯ? ನಮ್ಮ ತಾಯಿಯ ಸಾವಿಗೆ ನ್ಯಾಯ ಕೊಡಿಸಿ ದಯವಿಟ್ಟು. ಇಂಥ ಪರಿಸ್ಥಿತಿ ಮತ್ತೆ ಯಾರಿಗೂ ಬರೋದು ಬೇಡ ಸರ್. ಇವಾಗ ನಾವು ಅನುಭವಿಸ್ತಾ ಇರೋ ಸಂಕಟ, ನಾವು ಅನುಭವಿಸಿರೋ ನಷ್ಟ ನಮ್ಗೆ ಸಾಕು. ಬೇರೆ ಯಾಕೂ ಇಂಥ ಅನ್ಯಾಯ ನಷ್ಟ ಆಗೋದು ಬೇಡ ಸರ್. ಕಳ್ಕೊಂಡಿರೋದು ಕೈಲಾಗ್ದವ್ರನ್ನಲ್ಲ ಸರ್, ನಮ್ಮ ಮನೆ ಮೇಟಿ, ನಮ್ಮ ಇಡೀ ಮನೆ ಸರ್. ಯಾವ ಆಧಾರನೂ ಇಲ್ಲ ಸರ್. ನಾನು ಗಂಡನ್ ಕಳ್ಕೊಂಡು ನನ್ನ ಮಕ್ಳು ಕಟ್ಕೊಂಡು ನಾನು ಇದೇ ತಾಯಿ ಮನೇಲಿ ಬಂದು ಸೇರ್ಕೊಂಡಿದ್ದೀನಿ ಸರ್. 13 ವರ್ಷದಿಂದ ನನ್ನನ್ನ, ನನ್ನ ಮಕ್ಳನ್ನ, ನನ್ನ ತಂದೆ ಇಡೀ ಕುಟುಂಬನ ಸಾಕೊಂಡ್ ಬರ್ತಾ ಇದ್ರು. ಇಲ್ಲ ಸರ್, ಇಲ್ಲ ಸರ್, ಬದುಕಿದ್ದಾನೆ. ವರ್ಷ ಆಗಿಲ್ಲ ಸರ್. ಒಟ್ಟಿನಲ್ಲಿ ಬೇರೆಯವ್ರ ಜೊತೆ ಬದುಕ್ತಿದ್ದ. ಹಂಗಾಗಿ ತುಂಬಾ ಟಾರ್ಚರ್ಸ್ ತಡಿಯಕ್ಕಾಗ್ದಿರ ನಾನು ಅಮ್ಮನ ಜೊತೆ ಬಂದು ಸೇರ್ಕೊಂಡೆ. ನನಗೆ ಅಮ್ಮ ಹೇಳಿದ್ ಒಂದೇ ಮಾತು, ಅಮ್ಮ ನನ್ನ ಕೈಲಿ ಆಗ್ತಿಲ್ಲ, ಸತ್ತೋಗ್ತೀನಿ ಅಂತ ಹೇಳಿದಾಗ, ನೀನ್ ಸತ್ತೋಗ್ಬೇಡ, ನಾನಿದ್ದೀನಿ ಬಾ ಅಂತ ಹೇಳಿದ್ರು. ಅವತ್ತು ಹೇಳಿ ಕರ್ಕೊಂಡ್ ಬಂದವ್ರು. ಇವತ್ತು ನಮ್ಮ ಅಮ್ಮ ನನ್ನ ಜೊತೆ ಇಲ್ಲ ಸರ್. ಹೌದು ಸರ್. ಇನ್ ಪೊಲೀಸ್ ಅವ್ರು ಬಂದಿದ್ದಾರೆ, ಲಾಯರ್ ಬಂದಿದ್ದಾರೆ ಅಂದಾಗ ನಮಗೂ ಭಯ. ಅವತ್ತಿಂದಲೂ ತುಂಬಾ ಸರ್. ಅವ್ರಿಗೇನೋ ಇದ್ದಾಗಿಲ್ಲ, ನಾನು ಹತ್ಕೊಂಡು ಕಾಲಿಟ್ಕೊತೀನಿ ಸರ್. ಅರ್ಧ ಗಂಟೆ ಟೈಮ್ ಕೊಡಿ, ನಮ್ಮ ತಾಯಿ ಬರ್ಲಿ. ನಮ್ಮ ತಾಯಿ ಕೆಲಸ ಕೊಟ್ಟೋಗಿದ್ದಾರೆ, ನಮ್ಮ ತಾಯಿ ಬರ್ಲಿ. ನನ್ನ ತಾಯಿ ಬರೋವರೆಗೂ ಟೈಮ್ ಕೊಡಿ ಸರ್. ಮಗು ಎತ್ಕೊಂಡು ಎಲ್ಲಿಗೆ ಹೋಗಿ ಏನು ಮಾಡಲ್ಲ. 2 ಗಂಟೆ ಬಿಟ್ರೆ ಕೋರ್ಟಲ್ಲಿ ಏನ್ ಮಾಡ್ತಾರೆ? 4 ಗಂಟೆ ಅಷ್ಟರಲ್ಲಿ ಹೋಗಿ ನಾನು ರಿಪೋರ್ಟ್ ಮಾಡ್ಬೇಕು. ಬರೀ ಅದೇ ಹೇಳೋರು ಸರ್. 11:30 ಆಗಿತ್ತು. 11:30 ಮಾನವೀಯತೆ ಬೇಕಲ್ಲ ಪೊಲೀಸರು. ಆಯ್ತು ಇರಲಿ, ಏನೋ ಸಾವುಕಾರರಾದ ಈಗ ಮಲ್ಯಾನೋ ಯಾವನೋ ಕಂಡ್ರು ಇರ್ತಾರೆ, ಅಂಥವ್ರಿಗೆ ನೀವು ಮಾಡ್ರಿ. ಅಂಥವ್ರೆಲ್ಲ ಇರಲ್ಲ. ಬಡವ್ರಿಗಾದ್ರೂ ಹಾಲು ಉಣ್ಸಕ್ಕಾದ್ರೂ ಅವಕಾಶ ಕೊಡ್ಬೇಕಾಯ್ತಲ್ಲ. ಈ ಸಾವಾಗೈತಲ್ಲ, ಇಬ್ಬರು ಸತ್ತೋದ್ರು. ಆಯಮ್ಮನ ನೇಣ ಹಾಕೋಣಕ್ ಹೋಗಿದ್ಲಂತೆ. ಹೌದು ಸರ್, ಲೇಡಿ ಪೊಲೀಸ್ ಇದಾರೆ ನೋಡಿ, ಅಲ್ಲೇ ಕರೀಬೇಕು. ತೆಗೆದ್ಬಿಟ್ಟು ಬಾಟ್ಲಿಂದ ಸೀರೆ ಎಲ್ಲ ಹೇಳ್ದಂಗೆ ಸರಿ, ಯಾರು ಲೇಡಿ ಪೊಲೀಸ್